ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇಂಡಿಯನ್ ಆರ್ಮಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು NCC ಸ್ಪೆಷಲ್ ಎಂಟ್ರಿ ಸ್ಕೀಮ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು www.joinindianarmy.nic.in ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. NCCಯನ್ನು ಮಾಡಿರುವಂಥ ಅಭ್ಯರ್ಥಿಗಳು ಮತ್ತು NCC ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಈ ಹುದ್ದೆಗಳು ಬಂದು ಅನ್ಮ್ಯಾರಿಡ್ ವುಮೆನ್ ಮತ್ತು ವುಮೆನ್ ಅಭ್ಯರ್ಥಿಗಳಾಗಿರುತ್ತೆ. ಮತ್ತು ಇದು ಗ್ರ್ಯಾಜುಯೇಷನ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಮತ್ತು 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರುವಂಥ ಅಭ್ಯರ್ಥಿ ಮತ್ತು NCC B ಅಥವಾ C ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದ್ದು, ಏಜ್ ಲಿಮಿಟ್ ಬಂದು 19 to 25 ಇಯರ್ಸ್ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನವು ಅಪ್ಲಿಕೇಶನ್ ಸಲ್ಲಿಸೋದಾದಮೇಲೆ ಶಾರ್ಟ್ ಲಿಸ್ಟ್ ಮಾಡಿ SSB ಮತ್ತು ಮೆಡಿಕಲ್ ಟೆಸ್ಟ್ ಮತ್ತು ಮೆರಿಟ್ ಲಿಸ್ಟನ್ನು ನೋಡಿ ನಿಮ್ಮನ್ನು ಜಾಯಿನ್ ಮಾಡ್ಕೋತಾರೆ. ಇನ್ನು ಶಾರ್ಟ್ ಲಿಸ್ಟನ್ನು ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಮತ್ತು ಹುದ್ದೆಗೆ ಆಯ್ಕೆಯಾಗಲು ಆಯ್ಕೆಯಾದಂಥ ಅಭ್ಯರ್ಥಿಗೆ ಕಮಿಷನ್ ಟ್ರೈನಿಂಗ್ ಅಕಾಡೆಮಿ ಕೂಡ ಇದ್ದು, ಇದು ಚೆನ್ನೈನಲ್ಲಿ ಇರುತ್ತೆ. ಟ್ರೈನಿಂಗ್ ಅಕಾಡೆಮಿ ಟ್ರೈನಿಂಗ್ ಪೀರಿಯಡ್ ಬಂತು 49 ವೀಕ್ಸ್ ಇರುತ್ತೆ. ಇನ್ನು ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಪೇಮೆಂಟ್ ಬಂದು 56,100 ರೂಪಾಯಿ ಪರ್ ಮಂತ್ಗೆ ನಿಮಗೆ ಸ್ಯಾಲ್ರಿ ಇರುತ್ತೆ. ಇನ್ನು ಇದು ಫುಲ್ ಟೈಮ್ ಟ್ರೈನಿಂಗ್ ಆದಮೇಲೆ ಫುಲ್ ಟೈಮ್ ಜಾಬ್ ಆದಮೇಲೆ ನಿಮಗೆ ಪರ್ ಆ್ಯನಮ್ ಬಂದು 17 ಲಕ್ಷದಿಂದ 18 ಲಕ್ಷದವರೆಗೂ ನಿಮಗೆ ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿ ಇರುತ್ತೆ. ಮತ್ತು ಅದರ ಜೊತೆಗೆ ಅಲವೆನ್ಸಸ್ ಕೂಡ ಇದ್ದು, ಫ್ರೀ ಮೆಡಿಕಲ್ ಅಲವೆನ್ಸ್ ಮತ್ತು ಟ್ರಾವೆಲಿಂಗ್ ಮತ್ತು ಹೋಮ್ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಮಿನಿಮಮ್ ಎಂಗೇಜ್ಡ್ ಪೀರಿಯಡ್ ಬಂದು 10 ಇಯರ್ಸ್ ಆಗಿದೆ. ಮ್ಯಾಕ್ಸಿಮಮ್ ಎಂಗೇಜ್ಮೆಂಟ್ ಪೀರಿಯಡ್ ಬಂದು 14 ಇಯರ್ಸ್ ಆಗಿರುತ್ತೆ. ಆಪ್ಷನ್ ಫಾರ್ ಪರ್ಮನೆಂಟ್ ಕಮಿಷನ್ ಬಂದು 10 ಇಯರ್ಸ್ವರೆಗೂ ನಿಮಗೆ ಈ ಜಾಬ್ ಪರ್ಮನೆಂಟ್ ಆಗಿರುತ್ತೆ. ಈ ಹುದ್ದೆಗೆ ಮೊದಲೇ ಹೇಳಿದಾಗೆ ಅನ್ಮ್ಯಾರಿಡ್ ಮದುವೆ ಆಗದಿರುವಂಥ ಹುಡುಗ ಮತ್ತು ಹುಡುಗಿಯರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಗ್ರ್ಯಾಜುಯೇಷನ್ ಆಗಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಗ್ರ್ಯಾಜುಯೇಷನಲ್ಲಿ ನೀವು ಯಾವುದೇ ಸಬ್ಜೆಕ್ಟ್ ತೊಗೊಂಡಿದ್ರು ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ನೀವು ಪಾಸ್ ಆಗಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. 50%ಕ್ಕಿಂತ ಕಡಿಮೆ ಇರಬಾರ್ದು. ಮತ್ತು ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ NCC C ಸರ್ಟಿಫಿಕೇಟ್ ಅಥವಾ B ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಮತ್ತು NCC ಸರ್ಟಿಫಿಕೇಟ್ ಪೀರಿಯಡ್ ಬಂದು ಮಿನಿಮಮ್ 2 ರಿಂದ 3 ವರ್ಷ NCC ಮಾಡಿರುವಂಥದ್ದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಓದ್ತಿರುವಂಥ ಅಂದರೆ ಫೈನಲ್ ಇಯರ್ ಓದ್ತಿರುವಂಥ ಡಿಗ್ರಿ ಗ್ರ್ಯಾಜುಯೇಟ್ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಫೈನಲ್ ಇಯರ್ ಅಥವಾ ಫೈನಲ್ ಸೆಮ್ ಓದ್ತಿರುವಂಥವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇನ್ನು ಒಟ್ಟು ಹುದ್ದೆಗಳು ಬಂದು NCCಯ ಮೆನ್ ಅಭ್ಯರ್ಥಿಗೆ 70 ಹುದ್ದೆಗಳು, ಅದರಲ್ಲಿ 63 ಹುದ್ದೆ ಬಂದು ಜನರಲ್ ಕ್ಯಾಟಗರಿಗೆ. ಇನ್ನು 7 ಹುದ್ದೆಗಳು ಬಂದು ಬ್ಯಾಟಲ್ ಕ್ಯಾಶುಯಾಲಿಟೀಸ್ನ ಇಂಡಿಯನ್ ಆರ್ಮಿ ಅಭ್ಯರ್ಥಿಗಳಿಗಾಗಿರುತ್ತೆ. ಇನ್ನು NCCಯ ವುಮೆನ್ ಅಭ್ಯರ್ಥಿಗೆ ಒಟ್ಟು 6 ಹುದ್ದೆಗಳು, ಅದರಲ್ಲಿ 5 ಹುದ್ದೆಗಳು ಬಂದು
ಜನರಲ್ ಕ್ಯಾಂಡಿಡೇಟ್ಗೆ ಆಗಿದ್ದು, ಜನರಲ್ ಕ್ಯಾಂಡಿಡೇಟ್ ವುಮೆನ್ ಅಭ್ಯರ್ಥಿಗೆ ಆಗಿದ್ದು, ಇನ್ನು ಒಂದು ಹುದ್ದೆ ಮಾತ್ರ ಬ್ಯಾಟಲ್ ಕ್ಯಾನ್ಷರ್ನ ಇಂಡಿಯನ್ ಆರ್ಮಿ ಅಭ್ಯರ್ಥಿಗೆ ಪರ್ಸ್ನಲ್ ಹುದ್ದೆಗಳಾಗಿರುತ್ತೆ. ಸ್ಪೆಷಲ್ ಪ್ರೊವಿಷನ್ ಟ್ರೈನಿಂಗ್ ಡ್ಯೂರಿಂಗ್ ಕಾಸ್ಟ್ ಆಫ್ ಇನ್ನು ಟ್ರೈನಿಂಗ್ ಬಂದು ಟ್ರೈನಿಂಗ್ ಅಕಾಡೆಮಿಗೆ ನೀವು ಟ್ರೈನಿಂಗ್ ಅಕಾಡೆಮಿಗೆ ಕಾಸ್ಟ್ ಬಂದು 16,260 ರೂಪಾಯಿ ಇರುತ್ತೆ. ಇದು ಪರ್ ವೀಕಿಗೆ ಅಮೌಂಟ್ ಆಗಿರುತ್ತೆ. ಇನ್ನು ಅದರಲ್ಲಿ ನೀವೇನಾದರೂ ರ್ಯಾಂಕ್ ಬಂದೇ ಇದ್ದಾದಲ್ಲಿ ಅದರಲ್ಲಿ ಮೊದಲನೇ ರ್ಯಾಂಕ್ ಬಂದಲ್ಲಿ 1,77,000ವರೆಗೂ ಇರುತ್ತೆ. ಅದರಲ್ಲಿ ರ್ಯಾಂಕ್ ಕ್ಯಾಪ್ಟನ್ ಬಂದಲ್ಲಿ ಲೆವೆಲ್ 10ಗೆ 61,000ದಿಂದ 1,93,000ವರೆಗೂ ಇರುತ್ತೆ. ಮೇಜರ್ ಬಂದಲ್ಲಿ ಲೆವೆಲ್ 11ನ 69,000ದಿಂದ 7,07,000ವರೆಗೂ ಇರುತ್ತೆ. ಲ್ಯೂಟೆನೆಂಟ್ ಕೊಲೊನೆಲ್ನ ರ್ಯಾಂಕ್ ಬಂದರೆ ಲೆವೆಲ್ 12ಎನ 1,21,000ದಿಂದ 7,12,000ವರೆಗೂ ಇರುತ್ತೆ. ಕೊಲೊನೆಲ್ನ ಲೆವೆಲ್ 13ನ 1,30,000ದಿಂದ 7,15,000ವರೆಗೂ ಇರುತ್ತೆ. ಮೇಜರ್ ಜನರಲ್ನ ಲೆವೆಲ್ 14ನ 1,44,000ದಿಂದ 7,18,000ವರೆಗೂ ಇದ್ದು, ಮ್ಯಾಕ್ಸಿಮಮ್ ಬಂದು ಕೋಸ್ ಕಮಾಂಡರ್ ಲಿಟರೇಚರ್ ಜನರಲ್ ಇಂಥವ್ರಿಗೆ ಫಿಕ್ಸ್ಡ್ ಅಮೌಂಟ್ ಆಗಿದ್ದು 7,25,000 ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಆಗಿರುತ್ತೆ. ಮಿಲಿಟ್ರಿ ಸರ್ವಿಸ್ ಪೇ, ಇನ್ನು ಮಿಲಿಟ್ರಿ ಸರ್ವಿಸ್ ಪೇನ ಫಸ್ಟ್ ರ್ಯಾಂಕ್ ಲಿಟ್ರೇಚರ್ ಏನಾದರೂ ಬಂದರೆ ಬ್ರಿಗೇಡಿಯರ್ಸ್ ಬಂದರೆ 15,500 ರೂಪಾಯಿ ಪರ್ ಮಂತ್ಗೆ ಫಿಕ್ಸ್ ಅಮೌಂಟ್ ಆಗಿರುತ್ತೆ. ಫಿಕ್ಸ್ಡ್ ಸ್ಟಿಪ್ ಕ್ಯಾಂಡಿಡೇಟ್ ಟ್ರೈನಿಂಗ್ ಬಂದು 56,100 ರೂಪಾಯಿ ಇರುತ್ತೆ ನಿಮಗೆ. ಇದು ಮೆನ್ ಮತ್ತು ವುಮೆನ್ ಅಭ್ಯರ್ಥಿಗೆ ಸೇಮ್ ಅಮೌಂಟ್ ಆಗಿರುತ್ತೆ. ಪ್ಲಸ್ ನಿಮಗೆ ಅದರ್ ಅಲವೆನ್ಸಸ್ ಕೂಡ ಇದು ಡಿಯರ್ನೆನ್ಸ್ ಅಲವೆನ್ಸ್, ಪ್ಯಾರಾ ರಿಲೀಸ್ ಅಲವೆನ್ಸ್, ಟೆಕ್ನಿಕಲ್ ಅಲವೆನ್ಸ್ ಟಿಯರ್ 2 ಇರುತ್ತೆ. ನಿಮಗೆ 3,000ದಿಂದ 4,500ವರೆಗೂ ನಿಮಗೆ ಪರ್ ಮಂತ್ಗೆ ಅಲವೆನ್ಸಸ್ ನೀಡ್ತಾರೆ. ಟೈಪ್ಸ್ ಆಫ್ ಅಲವೆನ್ಸಸ್ ಸ್ಟಿಚಸ್ ಅಲವೆನ್ಸಸ್ ಬಂದು 53,000 ಇರುತ್ತೆ. ಹೈಯರ್ ಆಲ್ಟಿಟ್ಯೂಡ್ ಅಲವೆನ್ಸಸ್ ಬಂದು ಕ್ಯಾಟ್ 2 ಅಲ್ಲಿ R1H1ಗೆ 31,000, ಕ್ಯಾಟ್ 2ನಲ್ಲಿ R3H1ಗೆ 6,000, ಕ್ಯಾಟ್ 1ನಲ್ಲಿ R3H2ಗೆ 4,200 ರೂಪಾಯಿ ಇರುತ್ತೆ. ಹಾಗೆ ನಿಮಗೆ ಯೂನಿಫಾರ್ಮ್ ಅಲವೆನ್ಸಸ್ ಕೂಡ ಇದ್ದು ಪರ್ ಇಯರ್ಗೆ 25,000 ಇರುತ್ತೆ. ಮತ್ತು ರೇಷನ್ ಕೂಡ ನಿಮಗೆ ಇರುತ್ತೆ, ರೇಷನ್ ಅಲವೆನ್ಸಸ್ ಮತ್ತು ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್. ಆರ್ಮಿ ಅಂದರೆ ನೀವು ಆಲ್ಮೋಸ್ಟ್ ಕೇಳಬೇಕಾಗಿಲ್ಲ, ಎಲ್ಲ ಅಲವೆನ್ಸಸ್ ಇರುತ್ತೆ. ಮತ್ತು ನಿಮಗೆ ಪ್ಲಸ್ ಚಿಲ್ಡ್ರನ್ಸ್ ಎಜುಕೇಷನ್ಸ್ ಅಲವೆನ್ಸಸ್ ಕೂಡ ಇದ್ದು, ಎಜುಕೇಷನ್ ಅಲವೆನ್ಸಸ್ ಬಂದು 2,812 ರೂಪಾಯಿ ಇರುತ್ತೆ ಪರ್ ಮಂತ್ಗೆ. ಅಪ್ ಟು ನಿಮಗೆ 12th ಕ್ಲಾಸ್ವರೆಗೆ ನಿಮಗೆ ಅಲವೆನ್ಸಸ್ ನೀಡ್ತಾರೆ. ಮತ್ತು ಹಾಸ್ಪಿಟಲ್ ಸಬ್ಸಿಡಿ ಬಂದು 8,438 ರೂಪಾಯಿ ಪರ್ ಮಂತ್ಗೆ ಇರುತ್ತೆ. ಮತ್ತು 1 crore ರೂಪೀಸ್ ವರ್ತ್ ಆಗುವಂಥ ಇನ್ಶೂರೆನ್ಸ್ ಪಾಲಿಸಿ ಕೂಡ ಇದ್ದು, ಸಬ್ಸ್ಕ್ರಿಪ್ಷನ್ ಬಂದು 10,000 ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಜಾಯಿನ್ ಇಂಡಿಯನ್ ಆರ್ಮಿ NIC ಹೋಗಿ ಆಫೀಸರ್ ಎಂಟ್ರಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಆಗಿ, ಅದಾದಮೇಲೆ ಕ್ಲಿಕ್ ಮಾಡಿ ಬೇಕಾಗುವಂಥ ಡಾಕ್ಯುಮೆಂಟ್ನೆಲ್ಲ ಫಿಲ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಆದಮೇಲೆ ಕಂಟಿನ್ಯೂಸ್ ಮಾಡಿ
ಬೇಕಾಗೋ ಡಾಕ್ಯುಮೆಂಟ್ ಫಿಲ್ ಮಾಡಿ ಮತ್ತು ಸೇವ್ ಮಾಡಿ ಕಂಟಿನ್ಯೂ ಮಾಡಿದ್ರೆ ಮತ್ತು ಇನ್ನೊಂದ್ಸಲಿ ಎಲ್ಲರೂ ಕ್ಲೀನಾಗಿ ಓದ್ಕೊಂಡು ಸಬ್ಮಿಟ್ ಮಾಡಿದ್ರೆ ಮುಗಿಯುತ್ತೆ. ಇನ್ನೊಂದು ವಿಚಾರ ಏನಂದರೆ, ನೀವು ಒಂದ್ಸಲಿ ಸಬ್ಮಿಟ್ ಮಾಡೋದಾದ್ಮೇಲೆ ತಿರ್ಗಿ ಚೇಂಜಸ್ ಇರೋದಿಲ್ಲ. ಒಂದ್ಸಲಿ ಏನು ಸಬ್ಮಿಟ್ ಮಾಡ್ತಾರೋ ಅದೇ ಫೈನಲ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸಬ್ಮಿಟ್ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ನಿಮ್ಮದು ಫೋಟೋ, ಒರಿಜಿನಲ್ ಸರ್ಟಿಫಿಕೇಟ್ ಮತ್ತು ನಿಮ್ಮದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮತ್ತು 12th ಕ್ಲಾಸ್ ಮಾರ್ಕ್ಶೀಟ್ ಮತ್ತು ಗ್ರ್ಯಾಜುಯೇಷನ್ ಡಿಗ್ರಿದು ಎಲ್ಲ ಸೆಮಿಸ್ಟರ್ದು ಮಾರ್ಕ್ಶೀಟ್ನು ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ನೋಟಿಫಿಕೇಷನ್ ಬೇಕಂದರೆ ಮೆಸೇಜ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಕೂಡ ಇದೆ, ಅವುಗಳು ಕೂಡ ಜಾಯ್ನ್ ಆಗಿ. ಅವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ 50 to 90% ಡಿಸ್ಕೌಂಟ್ ಪ್ರಾಡಕ್ಟ್ನ ಐಟಮ್ಸ್ನ ಪೋಸ್ಟ್ ಮಾಡ್ತಿರ್ತೀನಿ. ಆ ಚಾನಲ್ ಕೂಡ ಜಾಯ್ನ್ ಆಗಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.